ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಶಸ್ಸು, ಶಾಂತಿ, ಸಂತೋಷ ಬೇಕೆಂದರೆ ಕೆಲವು ವಿಷಯಗಳಿಂದ ದೂರ ಇರಬೇಕು. ಇವು ಸಣ್ಣದಾಗಿ ಕಾಣಿಸಿದರೂ ನಿಧಾನವಾಗಿ ಮನುಷ್ಯನ ಜೀವನವನ್ನೇ ಹಾಳು ಮಾಡುತ್ತದೆ. ಇಂದು ನಾವು ತಿಳಿಯೋಣ ಯಾವ 11 ವಿಷಯಗಳು ಮನುಷ್ಯನ ಜೀವನವನ್ನು ನಾಶದ ದಾರಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನು. 1. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ, ಸಂತೋಷದಲ್ಲಿ ಕೊಟ್ಟ ಮಾತು ಮತ್ತು ದುಃಖದಲ್ಲಿರುವಾಗ ಹಾಕಿದ ಶಾಪ. ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಿನ ಸಲ ತಪ್ಪಾಗುತ್ತದೆ. ಸಿಟ್ಟಿನಲ್ಲಿರುವಾಗ ಮನುಷ್ಯ ತನ್ನ ಬುದ್ಧಿ ಸೀಮಿತವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ತಪ್ಪು ಹೆಜ್ಜೆಯನ್ನು ಇಡುತ್ತಾನೆ. ನಂತರ ಅದಕ್ಕೆ ಅವನೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಹೀಗೆ ಖುಷಿಯಲ್ಲಿದ್ದಾಗ ಕೊಟ್ಟ ಮಾತನ್ನು ಪರಿಸ್ಥಿತಿ ಬದಲಾದಾಗ ನೆರವೇರಿಸಲು ಕಷ್ಟವಾಗುತ್ತದೆ. ಹಾಗೆ ದುಃಖದಲ್ಲಿರುವಾಗ ಹಾಕಿದ ಶಾಪವು ಕೂಡ ಜೀವನದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ಸಂಭವವಿರುತ್ತದೆ. 2. ಅತಿಯಾದ ನಿದ್ರೆ. ನಮಗೆಲ್ಲರಿಗೂ ಸಾಕಾಗುವಷ್ಟು ನಿದ್ರೆಯ ಅವಶ್ಯಕತೆ ಇರುತ್ತದೆ. ಅತಿಯಾದ ನಿದ್ದೆಯ ಇಚ್ಛೆ ವ್ಯಕ್ತಿಯ ಜೀವನವನ್ನು ಹಾಳು ಮಾಡುತ್ತದೆ. ಮನುಷ್ಯ ಸೋಮಾರಿತನದಿಂದ ಹಗಲು ರಾತ್ರಿ ನಿದ್ದೆಯಲ್ಲೇ ಸಮಯವನ್ನು ಹಾಳು ಮಾಡಿದಾಗ ಮನುಷ್ಯನ ಮಾನಸಿಕ ಮತ್ತು ದೈಹಿಕ ವಿಕಾಸ ನಿಂತು ಹೋಗುತ್ತದೆ. 3. ಪರಸ್ತ್ರೀ ವ್ಯಾಮೋಹ. ಪರಸ್ತ್ರೀಯ ಜೊತೆಗೆ ಸಂಬಂಧವನ್ನು ಬೆಳೆಸುವುದು ಕೂಡ ವಿನಾಶಕಾರಿಯಾಗಿರುತ್ತದೆ. ಮನುಷ್ಯನ ಈ ಅಭ್ಯಾಸ ಅವನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಮತ್ತು ಮನುಷ್ಯನ ಗೌರವಕ್ಕೆ ಧಕ್ಕೆಯಾಗುತ್ತದೆ. 4. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸ. ಅತಿಯಾದ ಹಣದ ದುರಾಸೆ ಮತ್ತು ಲೆಕ್ಕವಿಲ್ಲದೆ ಖರ್ಚು ಮಾಡುವ ಅಭ್ಯಾಸ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತದೆ. ಯಾವ ವ್ಯಕ್ತಿ ಹಣದ ಹಸಿವುಳ್ಳವನಾಗಿರುತ್ತಾನೋ, ತನ್ನ ಜೀವನವಿಡೀ ಹೆಚ್ಚಿನ ಹಣ ಗಳಿಕೆಯಲ್ಲಿ ಕಳೆಯುತ್ತಾನೋ, ಅವನು ಎಂದಿಗೂ ಕೂಡ ಸಂತೋಷವಾಗಿ ಇರುವುದಿಲ್ಲ. ಹೆಚ್ಚಿನ ಹಣ ಗಳಿಕೆಯಿಂದ ಜೀವನ ಚೆನ್ನಾಗಿರುತ್ತದೆ ಎಂದು ಜೀವನವಿಡೀ ಹಣದ ಹಿಂದೆ ಓಡುವ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸೋತು ಹೋಗುತ್ತಾನೆ, ಮಾನಸಿಕ ಹಿಂಸೆ ಅನುಭವಿಸುತ್ತಾನೆ. 5. ಉಚಿತವಾದ ಆಹಾರಕ್ಕೆ ಆಸೆ ಪಡುವುದು. ಫ್ರೀಯಾಗಿ ಸಿಕ್ಕ ಆಹಾರಕ್ಕೆ ಆಸೆ ಪಡುವ ಅಭ್ಯಾಸ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತದೆ. ಫ್ರೀಯಾಗಿ ಸಿಗುವ ವಸ್ತುಗಳ ಹಿಂದೆ ಓಡುವ ಜನರು ಎಂದಿಗೂ ಕೂಡ ಕಷ್ಟಪಡಲು ತಯಾರಿರುವುದಿಲ್ಲ. ಇದರಿಂದ ಅವರ ಸ್ವಾವಲಂಬಿಯ ಗುಣ ಕಡಿಮೆಯಾಗುತ್ತದೆ. 6. ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವುದು. ಜಾಸ್ತಿ ಮಾತನಾಡುವವರು ಅಥವಾ ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವವರು ಅವರ ಈ ಅಭ್ಯಾಸದಿಂದ ಇತರರ ಮನಸ್ಸನ್ನು ನೋಯಿಸುತ್ತಾರೆ ಮತ್ತು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುತ್ತಾ ಹೋಗುತ್ತಾರೆ. 7. ಬಡವರ ಅವಮಾನ ಮತ್ತು ಶ್ರೀಮಂತರ ಸನ್ಮಾನ. ಒಂದು ವೇಳೆ ನೀವು ಬಡವರನ್ನು ಅವಮಾನಿಸುತ್ತೀರಿ ಮತ್ತು ಕೇವಲ ಶ್ರೀಮಂತರಿಗೆ ಗೌರವ ಕೊಡುತ್ತೀರಿ ಎಂದಾದರೆ ಈ ಅಭ್ಯಾಸ ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಬಡವನಿಗೆ ಗೌರವ ಕೊಡುವುದರಿಂದ ನಿಮ್ಮ ಪುಣ್ಯ ಹೆಚ್ಚುತ್ತದೆ. ಅದೇ ಶ್ರೀಮಂತರ ಹಿಂದೆ ಓಡುವುದು ನಿಮ್ಮ ಅವನತಿಗೆ ಕಾರಣವಾಗುತ್ತದೆ. 8. ಮಕ್ಕಳು, ವೃದ್ಧರು ಮತ್ತು ಅಸಹಾಯಕ ವ್ಯಕ್ತಿಗಳ ಬಗ್ಗೆ ಅಸಡ್ಡೆಯನ್ನು ತೋರುವುದು. ಯಾವಾಗ ನಾವು ನಮ್ಮ ಜೀವನದಲ್ಲಿ ಬಾಲ, ವೃದ್ಧ ಮತ್ತು ಅಸಹಾಯಕರ ಬಗ್ಗೆ ಅಸಡ್ಡೆಯನ್ನು ಮಾಡುತ್ತೇವೋ ನಮ್ಮ ಎಲ್ಲ ಪುಣ್ಯಗಳು ಅಲ್ಲೇ ನಾಶವಾಗಿ ಹೋಗುತ್ತದೆ. 9. ಅಹಂಕಾರ. ಹೆಚ್ಚಿನ ಅಹಂಕಾರವು ಕೂಡ ಮನುಷ್ಯನನ್ನು ಅವನತಿಯೆಡೆಗೆ ಕೊಂಡೊಯ್ಯುತ್ತದೆ. ಅಹಂಕಾರದಲ್ಲಿರುವ ವ್ಯಕ್ತಿಗೆ ಸರಿ ತಪ್ಪಿನ ಅರಿವಿರುವುದಿಲ್ಲ. ಇದರಿಂದ ಅವರು ಇತರರನ್ನು ಕೀಳಾಗಿ ಕಾಣುತ್ತಾರೆ. ಇದೇ ಗುಣ ಅವರ ದುರ್ಗತಿಗೆ ಕಾರಣವಾಗುತ್ತದೆ. 10. ಅತಿಯಾದ ಸಿಟ್ಟು. ಅತಿಯಾದ ಸಿಟ್ಟು ಕೂಡ ಮನುಷ್ಯನ ಅವನತಿಗೆ ಕಾರಣವಾಗುತ್ತದೆ. ಸಿಟ್ಟಿನಿಂದಾಗಿ ಮನುಷ್ಯನ ಆಲೋಚನೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ಳುವ ಶಕ್ತಿ ನಷ್ಟವಾಗುತ್ತದೆ. 11. ಲೋಭ ಮತ್ತು ಮೋಹ. ಯಾವಾಗ ಒಬ್ಬ ವ್ಯಕ್ತಿ ಅತ್ಯಾಸೆ ಮತ್ತು ಮೋಹದಿಂದ ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೋ ಅವನು ನಾಶವಾಗುತ್ತಾನೆ. ಆಸೆ ಬುರುಕ ವ್ಯಕ್ತಿ ಸದಾ ತನ್ನ ಗುರಿಯಿಂದ ದಾರಿ ತಪ್ಪುತ್ತಾನೆ ಮತ್ತು ಮೋಹ ಆತನನ್ನು ಸಾಂಸಾರಿಕ ವಸ್ತುಗಳ ಬಗ್ಗೆ ಅಧಿಕ ಆಸಕ್ತನಾಗಿರುವಂತೆ ಮಾಡುತ್ತದೆ. ಈ 2 ಅಭ್ಯಾಸಗಳಿಂದ ದೂರ ಇದ್ದರೆ ಒಳ್ಳೆಯದು.
ಸ್ನೇಹಿತರೆ, ಇಂತಹ ಅಭ್ಯಾಸಗಳನ್ನು ಹೊಂದುವುದರಿಂದ ಕೇವಲ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಹಾಳಾಗುವುದಷ್ಟೇ ಅಲ್ಲದೆ ನಿಮ್ಮ ಇಡೀ ಜೀವನವೇ ನಾಶವಾಗಿ ಬಿಡುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.